ತುಕಾಲಿ ಅವ್ರದ್ದು ಆಕ್ಸಿಡೆಂಟ್ ಆಯ್ತು. ಹೌದು, ತುಂಬಾನೇ ಬೇಜಾರಾಯ್ತು. ಆಕ್ಚುಲಿ ಹೌದು, ಹೊಸ ಗಾಡಿ ತಗೊಂಡಿದ್ದಾರೆ ಅನ್ನೋ ಸಿಕ್ಕಾಪಟ್ಟೆ ಖುಷಿ ಇತ್ತು ನನ್ಗೂನು. ಹೊಸ ಗಾಡಿ ತಗೊಂಡ್ಮೇಲೆ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಆಕ್ಚುಲಿ ಹಸ್ಬೆಂಡ್ ವೈಫ್ ಇಬ್ರು, ಮಾನ್ಸ ಅವ್ರನ್ನು ಮೀಟ್ ಮಾಡಿದ್ದೆ, ತುಕಾಲಿ ಅವ್ರನ್ನು ಮೀಟ್ ಮಾಡಿದ್ದೆ. ಆಕ್ಸಿಡೆಂಟ್ ವಿಷಯ ಗೊತ್ತಾದ ಕೂಡಲೇ ನಾನು ಫೋನ್ ಮಾಡಿ ವಿಚಾರಿಸಿದೆ. ಬಟ್ ಪಾಪ ಮೀಡಿಯಾದವ್ರು ಎಲ್ಲಾರು ಇದ್ದಿದ್ರಿಂದ ಅವ್ರಿಗೆ ಹೆಚ್ಚು ಮಾತಾಡಕ್ ಆಗ್ಲಿಲ್ಲ. ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಇದ್ರು ಇನ್ನ ನಾನು ಫೋನ್ ಮಾಡಿದಾಗ. ಐ ಫೀಲ್ ರಿಯಲಿ ಬ್ಯಾಡ್. ಇದಕ್ಕೆ ನನ್ಗಂತೂ ಏನು ಗೊತ್ತಿಲ್ಲ. ಅವ್ರ ಹತ್ರ ಮತ್ತೆ ನಾನು ಮಾತಾಡೋದಕ್ ಹೋಗ್ಲಿಲ್ಲ, ಬಿಕಾಸ್ ಅವರೇ ಕಾಂಪ್ಲಿಕೇಶನ್ ಅಲ್ಲಿ ಇದಾರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ. ಐ ಫೀಲ್ ಸ್ಯಾಡ್. ಮುಂದೆ ಸ್ಟೇಟ್ ಹೀಗೆ ನಮ್ಮ ಒಂದು ಈ ಡಿಸ್ಪಿಟಸ್ ಮೇಲೆ ಒಂದು ಫ್ರೆಂಡ್ಶಿಪ್ ಇರಲಿ, ಅವಾಗ ವರ್ಕೌಟ್ಗೆ ವೀಕೆಂಡ್ ಬರಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈಗ ಕಿರುತೆರೆ ಮೂಲಕ, ಬೆಳ್ಳಿತೆರೆ ಮೂಲಕ ಸಾಕಷ್ಟು ಹೆಸರು ಮಾಡಿ ಈಗ ಬಾಡಿ ಬಿಲ್ಡಿಂಗ್ ಮಾಡೋದ್ರ ಮೂಲಕ ಹಲವಾರು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಚಿತ್ರ ನಡ್ಸೋರು ಅವ್ರಿಗೆ ದಾಮು ಸರ್ ಕಡೆಯಿಂದ ಒಂದು ಬೇರೆ ಕಾಣಿಕೆ. ಏನು ನೋಡೋಲ್ಲ. ಅಲ್ಲ, ಇದಾಕೋದ್ವಿ ಇದಿತ್ತು, ಮೈಕ್ ಇತ್ತು, ಆದ್ರೆ ಅದು ಬೂಮ್ ಇರ್ಲಿಲ್ಲ. ನಾನೊಂದು 11 ವರ್ಷದಿಂದ ಕಿರುತೆರೆ ಮತ್ತೆ ಸಿನಿಮಾಗಳಲ್ಲಿ ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ, ಸಂಭಾಷಣೆಕಾರನಾಗಿ ಕೆಲಸ ಮಾಡಿದ್ದೀನಿ. ಈಗ IPL ಆದ ತಕ್ಷಣ ಕಾವಲ್ ಅನ್ನೋ ಸಿನಿಮಾ ಬರ್ತಿದೆ, ನಾನು ನಿರ್ದೇಶನ ಮಾಡಿ ಹೊಸದಾಗಿ ಬೆಳ್ಳಿತೆರೆಗೆ ಬರ್ತಾ ಇದೆ. ನಾವೆಲ್ಲರೂ ಕೂಡ ನೋಡ್ಬೇಕು, ಪ್ರೋತ್ಸಾಹ ಮಾಡಬೇಕು. ಕ್ಯಾಮ್ರಾ